ಕಾಮತ್ ಅವರು ಹೇಳ್ತಾ ಇರುವಂತಹ ಮಾತಿದೆ. ಈ ಪ್ರಕರಣಗಳಲ್ಲಿ ಅಂಥದ್ದೇನೂ ಇಲ್ಲ, ಈ ಪ್ರಕರಣದಲ್ಲಿ ಅಂಥದ್ದೇನೂ ಇಲ್ಲ. ಒಬ್ಬರ ಧಾರ್ಮಿಕ ಆಚರಣೆ ಇನ್ನೊಬ್ಬರ ಹಕ್ಕುಗಳಿಗೆ ಧಕ್ಕೆ ಬರುವಂತಿದ್ರೆ ಆ ಮಾತು ಬೇರೆ. ಈ ಪ್ರಕರಣಗಳಲ್ಲಿ ಅಂಥದ್ದೇನೂ ಇಲ್ಲ. ಹಿಜಾಬ್ ನಿಷೇಧಿಸುವ ಸರ್ಕಾರದ ಆದೇಶ ಕಾನೂನು ಬಾಹಿರ. ಹಿಜಾಬ್ ನಿಷೇಧಿಸುವ ಸರ್ಕಾರದ ಆದೇಶ ಏನಿದೆ ಅದು ಕಾನೂನು ಬಾಹಿರ ಅಂತ ಹೇಳ್ತಾರೆ ವಕೀಲ ದೇವದತ್ ಕಾಮತ್. ಕಾಲೇಜು ಅಭಿವೃದ್ಧಿ ಸಮಿತಿಗೆ ಅಧಿಕಾರ ಕೊಡುವುದು ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಂಡಂತೆ. ಸರ್ಕಾರದ ಆದೇಶವನ್ನ ಬರೆದವರು ಸಂವಿಧಾನದ 25ನೇ ವಿಧಿಯನ್ನ ಪರಿಗಣಿಸಿಲ್ಲ. ಕಾಲೇಜು ಅಭಿವೃದ್ಧಿ ಸಮಿತಿಗೆ ಅಧಿಕಾರ ಕೊಡುವುದು ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಂಡಂತೆ. ಕಾಮತ್ ಅವರು ಹೇಳುವಂತಹ ಮಾತಿದು. ಎರಡು 2014ರ ಸರ್ಕಾರಿ ಆದೇಶ ಓದುತ್ತಾ ಇರುವ ಕಾಮತ್ 2014ರ ಸರ್ಕಾರದ ಆದೇಶವನ್ನ ಓದ್ತಾ ಇದ್ದಾರೆ. ಸರ್ಕಾರದ ಆದೇಶವನ್ನ ಬರೆದವರು ಸಂವಿಧಾನದ 25ನೇ ವಿಧಿಯನ್ನ ಪರಿಗಣಿಸಿಲ್ಲ. 2014ರ ಸರ್ಕಾರಿ ಆದೇಶ ಓದ್ತಾ ಇದ್ದಾರೆ ಕಾಮತ್. ಫೆಬ್ರವರಿ 5ರ ಸರ್ಕಾರಿ ಆದೇಶದ ಇಂಗ್ಲಿಷ್ ತರ್ಜುಮೆ ಸರಿಯಾಗಿಲ್ಲ. ನ್ಯಾಯಾಧೀಶ ದೀಕ್ಷಿತ್ ಅವರು ಹೇಳುವಂತಹ ಮಾತಿದು. ಸರ್ಕಾರದ ಆದೇಶವನ್ನ ಬರೆದವರು ಸಂವಿಧಾನದ 25ನೇ ವಿಧಿಯನ್ನ ಪರಿಗಣಿಸಿಲ್ಲ ಅಂತ ಕಾಮತ್ ಅವರು ಹೇಳ್ತಾರೆ. ಹಾಗಾಗಿ 2014ರ ಸರ್ಕಾರಿ ಆದೇಶವನ್ನ ಓದ್ತಾ ಇದ್ದಾರೆ. ಫೆಬ್ರವರಿ 5ರ ಸರ್ಕಾರಿ ಆದೇಶದ ಇಂಗ್ಲಿಷ್ ಅನುವಾದ ಸರಿಯಾಗಿಲ್ಲ ಅಂತ ನ್ಯಾಯಾಧೀಶರಾದಂತಹ ದೀಕ್ಷಿತ್ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಇದು ಸಿಡಿಸಿ ಅಲ್ಲ, ಎಂಎಲ್ಎ ಕಮಿಟಿ. 2014ರ ಸರ್ಕಾರಿ ಆದೇಶವನ್ನ ದೇವದತ್ ಕಾಮತ್ ಅವರು ಓದ್ತಾರೆ. ಇದಕ್ಕೆ ನ್ಯಾಯಾಧೀಶರಾದಂತಹ ದೀಕ್ಷಿತ್ ಅವರು ಹೇಳ್ತಾರೆ ಫೆಬ್ರವರಿ 5ರಂದು ಏನು ಸರ್ಕಾರದ ಆದೇಶ ಇದೆ ಅದರ ಇಂಗ್ಲಿಷ್ ಅನುವಾದ ಸರಿ ಇಲ್ಲ ಅಂತ. ಇದು ಸಿಡಿಸಿ ಅಲ್ಲ, ಎಂಎಲ್ಎ ಕಮಿಟಿ ಅಂತ ಹೇಳ್ತಾರೆ ಕಾಮತ್. ಎಂಎಲ್ಎ ಕಮಿಟಿ ಹಿಜಾಬ್ ಧರಿಸುವ ಕುರಿತಾಗಿ ಏನು ಹೇಳಿದ್ದಾರೆ ಅದಿಲ್ಲಿ ಉಲ್ಲೇಖ ಆಗ್ತಾ ಇದೆ. ಇದು ಸಿಡಿಸಿ ಅಲ್ಲ, ಎಂಎಲ್ಎ ಕಮಿಟಿ
MLA ಕಮಿಟಿ ಹಿಜಾಬ್ ಧರಿಸುವುದು ಬೇಡ ಅಂತ ನಿರ್ಧರಿಸುತ್ತಿದೆ. ಇದು ಕಾನೂನನ್ನು ಮೀರಿರುವ ಕಮಿಟಿ. ಕಾಮತ್ ಅವರು ಹೇಳ್ತಾ ಇರುವಂತಹ ಮಾತು, MLA ಕಮಿಟಿ ಹಿಜಾಬ್ ಧರಿಸೋದು ಬೇಡ ಅಂತ ನಿರ್ಧರಿಸುತ್ತಿದೆ. MLA ಕಮಿಟಿಯೇ ಕಾನೂನು ಸುವ್ಯವಸ್ಥೆ ಅಂದ್ರೆ ಏನು ಅಂತ ನಿರ್ಧರಿಸುತ್ತಿದೆ. MLA ಕಮಿಟಿಯೇ ಕಾನೂನು ಸುವ್ಯವಸ್ಥೆ ಅಂದ್ರೇನು ಅಂತ ಇಲ್ಲಿ ನಿರ್ಧರಿಸುತ್ತಿದೆ. ಇದು ಕಾನೂನನ್ನು ಮೀರಿರುವ ಕಮಿಟಿ. MLA ಕಮಿಟಿ ಕುರಿತಾಗಿ ಕಾಮತ್ ಅವರು ಮಾತನಾಡ್ತಾ ಇದ್ದಾರೆ. ಕಾನೂನನ್ನು ಮೀರಿರುವ ಕಮಿಟಿ ಅಂತ ವಾದವನ್ನ ಮಂಡಿಸ್ತಾ ಇರುವಂಥದ್ದು. ಈ ಕಮಿಟಿ ಹಿಜಾಬ್ ಧರಿಸೋದು ಬೇಡ ಅಂತ ನಿರ್ಧರಿಸುತ್ತಿದೆ. ಕಾನೂನು ಸುವ್ಯವಸ್ಥೆ ಅಂತ ಅಂದ್ರೆ ಏನು ಅಂತ ಕಮಿಟಿಯೇ ನಿರ್ಧರಿಸುತ್ತಿದೆ. ಕಾನೂನು ಬಾಹಿರವಾದಂತಹ ಕಮಿಟಿ, ಕಾನೂನನ್ನು ಮೀರಿರುವ ಕಮಿಟಿ. ಕಾಮತ್ ಅವರು ಹೇಳುವಂತಹ ಮಾತು. ಸರ್ಕಾರ ಬೇಕಿದ್ರೆ ಶಾಸಕರ ಅಭಿಪ್ರಾಯವನ್ನ ಪಡೆದು ನಿರ್ಧಾರವನ್ನ ತೆಗೆದುಕೊಳ್ಳಲಿ. ಎಲ್ಲವನ್ನು ಶಾಸಕರ ಮೇಲೆ ಬಿಟ್ಟರೆ ಹೇಗೆ? ಕಾಮತ್ ಅವರ ಪ್ರಶ್ನೆ ಇದು. ಸರ್ಕಾರ ಬೇಕಾದ್ರೆ ಶಾಸಕರ ಅಭಿಪ್ರಾಯ ಪಡೆದುಕೊಳ್ಳಿ, ಎಲ್ಲವನ್ನು ಶಾಸಕರೇ ನಿರ್ಧರಿಸಿದ್ರೆ ಹೇಗೆ? ಎಲ್ಲವನ್ನು ಶಾಸಕರ ಮೇಲೆ ಬಿಟ್ಟರೆ ಹೇಗೆ ಅಂತ ಕಾಮತ್ ಅವರು ಪ್ರಶ್ನೆ ಮಾಡ್ತಾರೆ. ಸರ್ಕಾರ ಬೇಕಿದ್ರೆ ಶಾಸಕರ ಅಭಿಪ್ರಾಯವನ್ನ ಪಡೆದು ನಿರ್ಧಾರ ಮಾಡಲಿ. ಈ ಒಟ್ಟಾರೆ ಪ್ರಕ್ರಿಯೆ ಮೂಲಭೂತ ಹಕ್ಕುಗಳ ವ್ಯಂಗ್ಯ ಅಂತ ಹೇಳ್ತಾರೆ ಕಾಮತ್. ಈ ಒಟ್ಟಾರೆ ಪ್ರಕ್ರಿಯೆ ಮೂಲಭೂತ ಹಕ್ಕುಗಳ ವ್ಯಂಗ್ಯ. ಇದು CDC ಕಮಿಟಿ ಅಲ್ಲ, MLA ಕಮಿಟಿ ಅಂತ ಹೇಳ್ತಾರೆ. ಎಲ್ಲವನ್ನು ಶಾಸಕರ ಮೇಲೆ ಬಿಟ್ರೆ ಹೇಗೆ? ಒಟ್ಟಾರೆ ಪ್ರಕ್ರಿಯೆ ನಡೀತು, ಅದು ಮೂಲಭೂತ ಹಕ್ಕುಗಳ ವ್ಯಂಗ್ಯ. ವಕೀಲ ದೇವದತ್ ಕಾಮತ್ ಅವರ ವಾದ. ಸರ್ಕಾರ ಬೇಕಿದ್ರೆ ಶಾಸಕರ ಅಭಿಪ್ರಾಯವನ್ನ ಪಡೆದು ನಿರ್ಧಾರವನ್ನ ತೆಗೆದುಕೊಳ್ಳಿ. ಸಮಿತಿಗೆ ಸಮವಸ್ತ್ರ ಧರಿಸುವ ಅಧಿಕಾರ ಮಾತ್ರ ಇದೆ. ಈ ಒಟ್ಟಾರೆ ಪ್ರಕ್ರಿಯೆ ಮೂಲಭೂತ ಹಕ್ಕುಗಳ ವ್ಯಂಗ್ಯ. ಸಮಿತಿಗೆ ಸಮವಸ್ತ್ರ ನಿರ್ಧರಿಸುವ ಅಧಿಕಾರ ಮಾತ್ರ ಇದೆ. ನ್ಯಾಯಾಧೀಶರಾದಂತಹ ದೀಕ್ಷಿತ್ ಅವರು ಹೇಳುವಂತಹ ಮಾತು, ಸಮಿತಿಗೆ ಸಮವಸ್ತ್ರ ನಿರ್ಧರಿಸುವ ಅಧಿಕಾರ ಮಾತ್ರ ಇದೆ. ಹಿಜಾಬ್ ಧರಿಸಿದ್ರೆ ಇನ್ನೊಂದು ಸಮುದಾಯದವರು ತಮ್ಮ ಧರ್ಮದ ಗುರುತು ಧರಿಸಿ ಬರುತ್ತಾರೆ ಅನ್ನೋದು ಸಮಸ್ಯೆ. ಈ
ಇಂತಹ ಸಮಸ್ಯೆಗಳನ್ನ ನ್ಯಾಯಪೀಠಗಳು ಅನೇಕ ಸಂದರ್ಭಗಳಲ್ಲಿ ನೋಡಿದೆ. ಹಿಜಾಬ್ ಧರಿಸಿದರೆ ಇನ್ನೊಂದು ಸಮುದಾಯದವರು ತಮ್ಮ ಧರ್ಮದ ಗುರುತು ಧರಿಸಿ ಬರುತ್ತಾರೆ ಅನ್ನೋದು ಸಮಸ್ಯೆ. ಇಂತಹ ಅನೇಕ ಸಮಸ್ಯೆಗಳನ್ನ ನ್ಯಾಯಪೀಠಗಳು ನೋಡಿವೆ. ಅನೇಕ ಸಂದರ್ಭಗಳಲ್ಲಿ ಇಂತಹ ಸಮಸ್ಯೆಗಳನ್ನ ನ್ಯಾಯಪೀಠಗಳು ನೋಡಿವೆ ಅಂತ ಹೇಳ್ತಾರೆ ಕಾಮತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.